ಇಲ್ಲಿ ಇಲ್ಲಿ ಚಿರು ಚಿರು ಪ್ಲೀಸ್ ಇರಿಟೇಟ್ ಮಾಡೋಣ ನಮ್ಗೆ ಇವಾಗ ನಮ್ಗೆ ಅವನ ಮಜಾ ಅವನು ಬಿಡಮ್ಮ ಒಂದು ಬಿಡಮ್ಮ ಕಾಂಟೆಂಟ್ ಬಿಟ್ಟೆ ನೋಡ ಹಂಗಿಂಗ್ ಬಿಡಲ್ಲ ಇಲ್ಲಿ ಮುಚ್ಕೊಂಡು ಹೈಟ್ ಸಾಕಾಗುತ್ತೆ ಇದು ಸ್ಟೇರಿಂಗ್ ಉದ್ದ ಸಾಕಾಗಿಲ್ಲ ಮುಂದೆ ಹಾಕೊಂಬ ಸೀಟು ಒಬ್ಬ ಹಾನರಬಲ್ ಸಿಟಿಸನ್ ಆಗಿ ಮೋನಮ್ ಒಂದು ಚಿಕ್ಕ ಪಾಪು ಕಾರ್ ಓಡಿಸ್ತೇನೆ ನೋಡ್ಕೊಂಡು ನಿಂತ್ಕೊಂಡೈತೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕೆ ಪಕ್ಕದಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ಟ್ರಿಪ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಟ್ರಿಪ್ ಹೋಗ್ತಾಯಿದ್ವಿ, ಒಂದು 3 ಡೇಸ್ಗೆ ಅಂತ ಹೋಗ್ತಾಯಿದ್ವಿ. ಮನೆ ದೇವರಿಗೆಲ್ಲ ಹೋಗಬೇಕಾಗಿತ್ತು, ತುಂಬ ದಿನ ಆಗಿತ್ತು, 1 ವರ್ಷದ ಮೇಲೆ ಹೋಗಿತ್ತು. ಈ ಸರಿ ಹೋಗೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇವಾಗ ಸದ್ಯಕ್ಕೆ ನಾವು ಬೆಂಗಳೂರಿಂದ ಹೊರಡ್ತಾ ಇದ್ವಿ. ಇಲ್ಲಿಂದ ಹೋಗ್ಬಿಟ್ಟು ಅಮ್ಮ ಅವ್ರನ್ನ ಕರ್ಕೊಂಡು ಹಾಗೆ ನಾವು ಮುಂದಕ್ಕೆ ಹೋಗುವಂಥದ್ದು. ಅಂದರೆ ಅಮ್ಮವರು ಸಹ ಬರ್ತಾರೆ, ಯಾವಾಗಲೂ ಅಷ್ಟೇ. ರಾಯರ ಮಠಕ್ಕೆ ಬೇರೆ ಹೋಗಬೇಕು, ಹಾಗಾಗಿ ಅಮ್ಮವ್ರನ್ನ ಸಹ ಕರ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇರುವಂಥದ್ದು. ಮಧ್ಯಾಹ್ನ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಇವಾಗ ನಾವು ಜರ್ನಿ ಶುರು ಮಾಡಿದ್ದೀವಿ. ಮೂವಿಯಲ್ಲಿ ದೇವ್ರ ಕೈ ಈ ಕಡೆ ಬರ್ತಾರಲ್ಲ, ಹಂಗೆ ನಾವು ಅಪ್ಪನ ಕೈ ಆ ಕಡೆ ಬರ್ತಾರೆ ಕೈಯಲ್ಲಿ. ನಾವಿಲ್ಲಿ ಬಿಡುವಾಗ ಒಂದು 12:30, 1 o'clock ಏನೋ ಆಗಿತ್ತು. ಇವಾಗ ಆ್ಯಕ್ಚುಲಿ ತುಂಬ ಟೈಮ್ ಆಗಿದೆ. ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹೊರಡ್ತಾ ಇರುವಂಥದ್ದು. ಇವತ್ತು ಡೈರೆಕ್ಟಾಗಿ ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇರುವಂಥದ್ದು. ಸ್ವಲ್ಪ ಲಾಂಗ್ ಜರ್ನಿನೇ ಇರುತ್ತೆ ಅಂತ ಹೇಳ್ಬೋದು. ತುಂಬ ಒಂದು 8 to 10 hours ಜರ್ನಿ ಆಗುತ್ತೆ. ಮಧ್ಯದಲ್ಲಿ ಬ್ರೇಕು ಅದು ಇದನ್ನು ತೊಗೊಂಡು ತುಂಬ ಲೇಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಬೇಗನೆ ಹೊರಟ್ವಿ. ಎಷ್ಟೇ ಬೇಗ ಹೊರಟರು ಹೋಗೋ ಅಷ್ಟರಲ್ಲಿ ಲೇಟ್ ಆಗೇ ಆಗುತ್ತೆ ಏನಾದರೂ ಒಂದು. ಹಾಗಾಗಿ ಇವಾಗ ಹೊರಡ್ತಾ ಇದ್ವಿ. ಈವ್ನಿಂಗ್ ಆಗಿದೆ ಆ್ಯಕ್ಚುಲಿ, ನೋಡ್ಬೋದು. ಸಾಯಂಕಾಲ ಸ್ವಲ್ಪ ಮೋಡ ಥರ ಇತ್ತು, ಬಟ್ ನಾವು ಹೋಗೋವಾಗ ಏನು ಮಳೆ ಇರಲಿಲ್ಲ ಬೆಂಗಳೂರಲ್ಲಿ. ನಾವು ಹೋದ್ಮೇಲೆ ನೆಕ್ಸ್ಟ್ ಡೇ ಅಂತೂ ತುಂಬ ಮಳೆ ಬಿದ್ದಿದೆ ಬೆಂಗಳೂರಲ್ಲಿ ಅಂತಲೇ ಹೇಳ್ತಾಯಿದ್ರು. ಈ ಸರಿ ಮಳೆ ನೋಡೋಕ್ಕಾಗಲಿಲ್ಲ ನನಗೆ ಬೆಂಗಳೂರಲ್ಲಿ. ಬಟ್ ಆ ಕಡೆ ಎಲ್ಲ ಮಳೆನಿಲ್ಲ, ಆ ಕಡೆ ಎಲ್ಲ ಬಿಸಿಲೇ ಇತ್ತು. ಅಷ್ಟೊಂದೇನು ಮಳೆ ಅಂತ ಏನೂ ಅನಿಸ್ಲಿಲ್ಲ. ಫೈನಲಾಗಿ ಇವಾಗ ಒಂದು ಮಠನ ನಾವು ರೀಚ್ ಆಗಿದ್ದೀವಿ. ಇವತ್ತು ಬಂದು ಮಧ್ಯರಾತ್ರಿ ಆಗಿಬಿಟ್ಟಿತ್ತು. ಮಧ್ಯರಾತ್ರಿ ಬಂದಾಗ ಇಲ್ಲೆಲ್ಲ ಫ್ರೀ ರೂಮ್ಸ್ ಎಲ್ಲ ಸಿಗೋದಿಲ್ಲ. ಬೇಗ ಬಂದರೆ ಫ್ರೀ ರೂಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ದೇವಸ್ಥಾನದ ರೂಮೆಲ್ಲನೂ. ನಾವು ಲೇಟಾಗಿ ಬಂದಿರೋದ್ರಿಂದ ನಮಗೆ ಫ್ರೀ ರೂಮ್ಸ್ ಅಂತ ಏನೂ ಸಿಗಲಿಲ್ಲ. ನಾವೊಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ತುಂಬ ರಶ್ ಇತ್ತು, ಯಾಕಂದರೆ ವೀಕೆಂಡ್ ಆಗಿದ್ದರಿಂದ. ಸ್ಯಾಟರ್ಡೇ ಸಂಡೇ ಇತ್ತು, ನಾವು ಹೋಗಿದ್ದು ಫ್ರೈಡೇ ನೈಟ್ಗೆ. ಹಾಗಾಗಿ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ತುಂಬ ಜನನೂ ಇದ್ದರು. ಎಷ್ಟು ಜನ ಅಂದರೆ ಅಷ್ಟೊಂದು ಜನ. ನೈಟೆಲ್ಲ ಒಳ್ಳೆ ಹಗಲು ಥರನೇ ಜನ ಓಡಾಡ್ತಾನೆ ಇದ್ದರು ಅಲ್ಲೆಲ್ಲನೂ. ಅದೆಲ್ಲ ಮುಗಿಸ್ಕೊಂಡು ಒಂದು ರೂಮ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗಿರುವಂಥದ್ದು. ಫಸ್ಟು ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ರು. ಆ ಸೆಕೆ ಆ ಬಿಸಿಗೆ ಖಂಡಿತ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿ ಇದೆ. ನಮ್ಮ ಬೆಂಗಳೂರಾದರೆ ಅಷ್ಟೊಂದು ಬಿಸಿ ಅಂತ ಅನಿಸೋಲ್ಲ, ಬಟ್ ನಮ್ಮ ಬೆಂಗಳೂರು ಬಿಟ್ಟು ಆಚೆ ಹೋಯ್ತು ಅಂದರೆ ಖಂಡಿತ ತುಂಬ ಬಿಸಿ ಆಗುತ್ತೆ. ಆ ಬಿಸಿನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ರೀತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸದ್ಯಕ್ಕೆ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ. ನಮ್ಮ ಸುಚಿತ್ ಏನೋ ಇಲ್ಲಿ ಹೇಳ್ತಾನಂತೆ, ನೋಡಿ ಏನೇನು ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು. ಏನು ಮಾತಾಡ್ತೀಯ? ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಎಲ್ಲಿದ್ದೀವಿ ನಾವು ಇವಾಗ? ವೆರಿ ಗುಡ್. ಬಂಟು ಕಲಿತಾ ಇದ್ದಾನೆ ಮಾತಾಡೋದು ಅಲ್ವಾ ಬಂಟು? ನಗು ಪರವಾಗಿಲ್ಲ, ಸ್ಮೈಲ್ ಮಾಡು. ಹಂಗಲ್ಲ ಈಗೇನು ಮಾಮೂಲಿಯಾಗಿ ನಗು ಹಂಗೆ ಇಕ್ಬೇಡಮ್ಮ, ಮಾಮೂಲಿಯಾಗಿ ನೀನು. ಇಲ್ಲಿ ನಾನು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಮಾಮರೂಪಿಣಿ ವಿಚಾರದ ಪರಿಶ್ಯಾಮಿ ಸಿದ್ಧಿಗವತು ಬೇಸ
ಶಾಂತಿ 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 ಭಕ್ತದಿಂದ ಮಹಾಕಾಯ ಕೋಟಿಶೂರ ಸಮಪ್ರಭ ವಿದ್ಯುಜ್ಜಂ ಗುರವೇ ದೇವ ಸರ್ವಕಾಲೇಷು ಸರ್ವದಾ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಮಲೆ ದೇವಿ ನಾರಾಯಣಿ ನಮೋಸ್ತುತೆ. ಅಷ್ಟೇನಾ? ಎಲ್ಲಿ ಹೇಳ್ಕೊಡಿದೀವ ನಿನಗೆ? ಎಲ್ಲಿ ಹೇಳ್ಕೊಡ್ತಾರೆ? ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಅವ್ನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮುಂದೆ ಬರ್ತಾನೆ, ಏನಾದ್ರು ಹೇಳ್ತೀಯ ಅಂತ ಕೇಳಿದಾಗ ಏನು ಹೇಳಲ್ಲ ಅಂತ ಇದ್ದ. ಬಟ್ ಇವತ್ತೇನೋ ಹೇಳ್ತೀನಿ ಅಂದ್ಬಿಟ್ಟು ಹೇಳೋ ಅಂತ ಹೇಳಿದೆ. ಅವ್ರ ಸ್ಕೂಲಲ್ಲೇ ಹೇಳ್ಕೊಡುವಂಥ ಕೆಲವೊಂದು ಅಂದರೆ ಶ್ಲೋಕಗಳನ್ನ ಅವ್ನು ಹೇಳ್ತಾ ಇದ್ದ. ನನಗೂ ಖುಷಿ ಅಂತ ಅನ್ನಿಸ್ತು. ಮಕ್ಕಳನ್ನ ಯಾವಾಗಲೂ ಆ ರೀತಿ ಎಂಕರೇಜ್ ಮಾಡ್ತಾ ಇರಬೇಕು. ಚಿಕ್ಕ ಮಕ್ಕಳಿಂದ ಕಲಿಸಿದಾಗ ದೊಡ್ಡವ್ರು ಆಗ್ತಾ ಅವರೇ ಕಲ್ತ್ಕೋತಾರೆ. ನಾವು ಎಷ್ಟು ಒಳ್ಳೇದು ಕಲಿಸ್ತೀವೋ ಅಷ್ಟೇ ಒಳ್ಳೆಯದನ್ನ ಮಕ್ಕಳು ಕಲಿತಾರೆ. ಎಷ್ಟು ಕೆಟ್ಟದನ್ನ ನಾವು ಕಲಿಸ್ತೀವೋ ಅಷ್ಟೇ ಕೆಟ್ಟದನ್ನ ಅವ್ರನ್ನೂ ಕಲಿತಾರೆ ಅಂತಲೇ ಹೇಳ್ಬೋದು. ಚಿಕ್ಕವಾಗಿಂದನೇ ಮಕ್ಕಳನ್ನ ನಾವು ಹೇಗೆ ಬೇಕೋ ಹಾಗೆ ತಿದ್ಕೊಂಡು ಹೋಗ್ಬೋದು ಅಂತಲೇ ನನ್ನ ಒಪಿನಿಯನ್ನು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಎಲ್ಲ ಕುಡಿದ್ವಿ. ಟಿಫನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಟಿಫನ್ ಎಲ್ಲ ಮತ್ತೆ ನೋಡೋಣ ಅಂದ್ಬಿಟ್ಟು ಫಸ್ಟು ಟೀ ಎಲ್ಲ ಕುಡಿದ್ವಿ. ಇವರೆಲ್ಲ ಬಿಸ್ಕೆಟ್ಸ್ ಎಲ್ಲ ತಿನ್ನೋ ಒಂಥರ ಬಿಸ್ಕೆಟ್ಸ್ ತಿಂದರು. ನನಗೆ ಬಿಸ್ಕೆಟ್ಸು ಸ್ವೀಟು ಅಷ್ಟೊಂದಾಗಿ ನಾನೇನು ತಿನ್ನೋದಿಲ್ಲ. ನಾನು ಸ್ವೀಟಲ್ಲಿ ತುಂಬ ಕುಡಿಯೋದಂದ್ರೆ ಸ್ವಲ್ಪ ಟೀ, ಅದು ಒಂದು ದಿನಕ್ಕೆ 1 ಟೈಮ್ ಇಲ್ಲ 2 ಟೈಮ್ ಅಷ್ಟೇ. ಆಚೆ ಹೋದರೆ 2 ಟೈಮ್ ಕುಡಿತೀನಿ, ಮನೇಲಿದ್ದಾಗ 1 ಟೈಮ್ ಕುಡಿತೀನಿ. ಟೀ ಕುಡಿದೆ ಬಿಸಿ ಬಿಸಿ ಕುಡ್ಕೊಂಡು ಇವಾಗ ದರ್ಶನಕ್ಕೆ ಹೊರಡ್ತಾ ಇರುವಂಥದ್ದು. ನಾನು ಸುಮಾರು 3 ವರ್ಷದ ಮೇಲೆ ಆಯಿತು ನಾನಿಲ್ಲಿ ಅಂದರೆ ಮಂತ್ರಾಲಯಕ್ಕೆ ಬಂದು. ತುಂಬ ದಿನ ಆಗಿತ್ತು, ಬರೋಕ್ಕಾಗಿರಲಿಲ್ಲ. ಇವಾಗೇ ಬಂದಿದ್ದು. ನಾನು ಬಂದಾಗ ಫಸ್ಟ್ ಟೈಮ್ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವಾಗ ಪೂರ್ತಿಯಾಗಿ ರೆಡಿಯಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೋದು. ಫಸ್ಟು ಒಂಥರ ಚೆನ್ನಾಗಿತ್ತು, ಇವಾಗ ಇನ್ನೊಂಥರ ಚೆನ್ನಾಗಿದೆ. ಒಂದು ಒಳ್ಳೆ ಅಂದರೆ ಒಂದು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಫುಲ್ ಫ್ರೀಯಾಗಿರುತ್ತೆ ಪ್ಲೇಸ್ ಎಲ್ಲ. ಬಟ್ ತಿರುಗಾಡೋದಕ್ಕಂತೂ ಆಗಲಿಲ್ಲ ಆ ಬಿಸಿಲಲ್ಲಿ, ಆ ಬಿಸಿಯಲ್ಲಿ. ಅವಾಗಿನ್ನ 11 o'clock ಏನಾಗುತ್ತೆ, ಬಟ್ ಆ 11 o'clockಗೆ ಅಲ್ಲಿ ಸುತ್ತಾಡೋಕ್ಕೂ ಆಗಲಿಲ್ಲ, ಹೆಜ್ಜೆ ಇಡೋಕ್ಕಾಗಲಿಲ್ಲ, ಅಷ್ಟೊಂದು ಬಿಸಿ ಇತ್ತು. ತುಂಬ ಅಂದರೆ ತುಂಬ ಬಿಸಿಲು. ನಾವು ಕರ್ನಾಟಕ ಬಿಟ್ಟು ಆಂಧ್ರ ಕಡೆ ಹೋದ್ವಿ ಅಂದರೆ ತುಂಬ ಬಿಸಿಲು ತಡೆಯೋಕ್ಕೆ ಆಗೋದಿಲ್ಲ. ಆದರೂ ಏನು ಮಾಡೋಕ್ಕಾಗಿಲ್ಲ, ಹೋಗಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಹೊರಟ್ವಿ. ಯಾಕಂದರೆ 1.5 ವರ್ಷ ಆಗಿತ್ತು ಮನೆ ದೇವ್ರಿಗೆಲ್ಲ ಹೋಗ್ಬಿಟ್ಟು. ಮತ್ತೆ ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ದಿಶುಗೆ ಎಕ್ಸಾಮ್ಸ್ ಮುಗಿದಿದೆ, ಚಿರುಗಿನ್ನ ಸ್ಕೂಲು ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಹೋಗಿ ಬಂದ್ಬಿಡೋಣ, ಮತ್ತೆ ಯಾವಾಗ ಟೈಮ್ ಸಿಗುತ್ತೇನೋ ಗೊತ್ತಿಲ್ಲ ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು. ಯಾವಾಗ ಟೈಮ್ ಸಿಕ್ಕರೆ ಅವಾಗ ಹೋಗುವಂಥದ್ದು. ಹಾಲಿಡೇಸ್ ಇದ್ದಾಗ ಹೋಗಿ ಬಂದುಬಿಡಬೇಕು, ಇಲ್ಲ ಅಂದರೆ ಸ್ಕೂಲ್ ಟೈಮು ಎಕ್ಸಾಮ್ ಟೈಮಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಇವಾಗ ದೇವಸ್ಥಾನದ ಮುಂದೆ ಅಂದರೆ ದೇವಸ್ಥಾನದ ಎಂಟ್ರೆನ್ಸು ರಾಘವೇಂದ್ರ ಸ್ವಾಮಿಗಳನ್ನ ನೋಡೋಕ್ಕೆ ಹೋಗ್ತಾ ಇರುವಂಥದ್ದು. ತುಂಬಾ ಖುಷಿ ಆಗುತ್ತೆ. ನಮಗಂತೂ ಅಲ್ಲಿ ಹೋದರೆ ಬರೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಎಷ್ಟೊತ್ತಾದರೂ ಆಗಲಿ ಅಲ್ಲೇ ಸುತ್ತಾಡ್ಕೊಂಡು ಅಲ್ಲೇ ಕೂತ್ಕೊಂಡಿರ್ತೀವಿ. ಅಲ್ಲಿಂದ ಆಚೆ ಬರಬೇಕು ಅಂದ್ರೆ ಆಗೋದಿಲ್ಲ, ಆ ರೀತಿಯಾಗಿರುತ್ತೆ. ಅಷ್ಟೊಂದು ಪ್ರಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸದ್ಯಕ್ಕೆ ದರ್ಶನಕ್ಕೆ ಅಂತ ಸಹ ಬಂದಿದ್ದೀವಿ. ತುಂಬ ಜನ ತುಂಬಾ ಇದ್ದರು. ಎಷ್ಟೇ ಜನ ಇದ್ದರು ಅಷ್ಟೇ ಬೇಗ ದರ್ಶನವೂ ಆಯಿತು. ಏನು ತುಂಬ ಹೊತ್ತೇನು ತೊಗೊಳ್ಳಿಲ್ಲ, ಒಂದು 1/2 ಅವರಿಂದ ಒಂದು 45 ಮಿನಿಟ್ಸ್ ಒಳಗಡೆ ದರ್ಶನ ಎಲ್ಲ ಮುಗೀತು. ನಾವೇನು ಇವಾಗ ಸ್ಪೆಷಲ್ ದರ್ಶನ ಅಂತ ಇವಾಗ ತುಂಬ ಪ್ರಿಫರ್ ಮಾಡೋದಿಲ್ಲ. ತುಂಬ ರಶ್ ಇತ್ತು, ತಡ್ಕೊಳಕ್ಕಾಗಿಲ್ಲ ಅಂತ ಮಾತ್ರ ನಾವು ಸ್ಪೆಷಲ್ ದರ್ಶನಕ್ಕೆ ಹೊರಡುವಂಥದ್ದು. ಮಾಮೂಲಿ ಎಲ್ಲ ರಶ್ ಇದ್ದರೆ ನಾವು ಮಾಮೂಲಿ ದರ್ಶನ ಮಾಡ್ಕೋತೀವಿ. ಅಲ್ಲಿಂದ ಇಷ್ಟು ದೂರನೇ ಬಂದಿರ್ತೀವಿ, ಇಲ್ಲಿನ ಸ್ವಲ್ಪ ಹೊತ್ತು ಕಾಯೋಕ್ಕಾಗೋದಿಲ್ವಾ ಅಂತ ಹೇಳ್ಬಿಟ್ಟು ನಾವು ಮಾಮೂಲಿಯಾಗಿ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಸೆಕೆ ಅಂತೂ ತುಂಬ ಸೆಕೆ. ಆ ಸೆಕೆಗೇ ಈಗ ತಡ್ಕೊಳಕ್ಕಾಗದಿರೋಷ್ಟು ಸೆಕೆ ಆಗ್ತಾಯಿದೆ, ಬಿಸಿ ಆಗ್ತಾಯಿದೆ. ಯಾಕಂದರೆ ಈ ಬಿಸಿ ನಮಗೆ ರೂಢಿಲ್ಲ. ನನಗೆ ಮೊದಲೇ ಸ್ವಲ್ಪ ಸೆಕೆ ಬಿಸಿ ಅಂದರೆ ಸ್ವಲ್ಪ ಅಲರ್ಜಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಹೊರಡ್ತಾ ಇದ್ದೀವಿ. ಬೆಳಗಿನ ರೆಡಿಯಾಗಿ ಅಂದರೆ ಒಂದು 11 o'clock ಆಗಿದೆ ಅಷ್ಟೇ. ಇವಾಗಿನ್ನ 11 o'clock ಎಲ್ಲ ಹೊರಡಿದ್ದು ನಾವು 1:30ಗೆಲ್ಲ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಚೆ ಬಂದುಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಫಸ್ಟ್ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ಸದ್ಯಕ್ಕೆ ದರ್ಶನದ ಕ್ಯೂವಲ್ಲಿ ನಿಂತಿರುವಂಥದ್ದು. ಒಂದು 6-7 ವರ್ಷ ಎಲ್ಲ ಪ್ರತಿ ವರ್ಷ ನನಗೆ ರಾಯರ ಮಠಕ್ಕೆ ಹೋಗಿ ತುಂಬ ರೂಢಿ ಇತ್ತು. ಬಟ್ ಸೆಂಟ್ರಲ್ ಒಂದು 2-3 years ಹೋಗೋಕ್ಕಾಗಿಲ್ಲ, ಗ್ಯಾಪ್ ಆಗಿಬಿಡ್ತು. ಹೋಗಬೇಕು ಅಂದರೂ ಸಹ ನಿಜವಾಗಿ ಖಂಡಿತವಾಗ್ಲೂ ಹೋಗೋಕ್ಕಾಗಲಿಲ್ಲ. ಏನಾದರೂ ಒಂದು ಆಗ್ತಾಯಿತ್ತು. ಮನೆ ದೇವ್ರಿಗೆ ಒಂದ್ಸರಿ ಹೋಗಿ ಬಂದ್ವಿ, ಬಟ್ ಅವಾಗೂ ತುಂಬ ಬ್ಯುಸಿಯಾಗಿ ಬಂದುಬಿಟ್ವಿ. ಅವಾಗೂ ಹೋಗೋಕ್ಕಾಗಲಿಲ್ಲ. ಕೆಲವೊಂದು ಸರಿ ಹಾಗೆ ಆಗುತ್ತೆ, ಎಲ್ಲರೂ ಹೋಗಬೇಕು ಅಂದಾಗ ಹೋಗೋಕ್ಕಾಗೋದಿಲ್ಲ. ಕೆಲವೊಂದು ಟೈಮ್ ವೆಯ್ಟ್ ಮಾಡಿ ಹೋಗಬೇಕು. ಇವತ್ತಂತೂ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಒಂದು 3 ವರ್ಷ ಆಗಿತ್ತು ಹತ್ರ ನಾನು ಬಂದು. ಇವತ್ತು ಫೈನಲ್ ಆಗಿ ನಾನಿಲ್ಲಿ ರಾಯರ ಮಠಕ್ಕೆ ಬಂದಿದ್ದೆ ಅಂತ ಹೇಳ್ಬೋದು. ನಾನು ನಂಬ್ತೀನಿ ಯಾವಾಗಲೂ, ಫಸ್ಟಿಂದನೂ ಅಷ್ಟೇ. ನನಗೆ ಎಲ್ಲ ದೇವ್ರ ಮೇಲೆ ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಇದೆ ನನಗೆ. ಯಾವ ದೇವ್ರನ್ನೂ ಸಹ ನಾನು ನಂಬಲ್ಲ ಅಂತ ಇಲ್ಲ. ಪ್ರತಿಯೊಂದು ಪಾಸಿಟಿವ್ ಹೆಂಗಿರುತ್ತೋ, ಒಂದು ನೆಗೆಟಿವ್ ಹೆಂಗಿರುತ್ತೋ, ಆ ದೇವರು ಸಹ ತುಂಬ ಖಂಡಿತವಾಗ್ಲೂ ಹಂಗೆ ಇರುವಂಥದ್ದು. ನನಗೆ ಒಂಥರ ನಂಬಿಕೆ ಜಾಸ್ತಿ ಅಂತಲೇ ಹೇಳ್ಬೋದು. ಆವಾಗಿಂದ ನಾನು ಸುಮಾರು ಒಂದು 8-10 ವರ್ಷದಿಂದ ಇಲ್ಲಿ ಕಂಟಿನ್ಯೂ ಬರ್ತೀನಿ. ವರ್ಷಕ್ಕೊಂದ್ಸರಿ ಅಂತ ಬರ್ತೀನಿ, ಯಾವಾಗಲೂ ಬರೋಕ್ಕೆಲ್ಲ ಆಗೋದಿಲ್ಲ. ಒಂದು ವರ್ಷಕ್ಕೊಂದ್ಸರಿ ಅಂತ ಬಂದು ದರ್ಶನ ಮಾಡ್ಕೊಂಡು ಹೊರಡ್ತಾ ಇರುವಂಥ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ವಿ.
ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಹೇಳಿದ್ನಲ್ಲ ಮುಂಚೆನೇ, ಅಲ್ಲಿ ಬಂದರೆ ಅಲ್ಲಿ ಹೋದರೆ ಮಾತ್ರ ಆಚೆ ಬರೋಕ್ಕೆ ಮನಸ್ಸೇ ಒಪ್ಪೋದಿಲ್ಲ, ಆ ರೀತಿಯಾಗಿರುತ್ತೆ. ಅಲ್ಲೇ ಇದ್ಬೇಡ ಅಂತ ಅನಿಸ್ತಾ ಇರುತ್ತೆ. ಎಷ್ಟೊತ್ತಾದರೂ ಟೈಮ್ ಸಾಕಾಗೋದೇ ಇಲ್ಲ ಮಠದಲ್ಲಿ ಇರಬೇಕಾದ್ರೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡಿಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಇರ್ತೀವಿ. ಬಟ್ ಅಲ್ಲಿಂದ ಆಚೆ ಬರೋದಕ್ಕೆ ಅಷ್ಟೊಂದು ಬೇಗ ಮನಸ್ಸು ಒಪ್ಪೋದೇ ಇಲ್ಲ. ಇವಾಗ ಫೈನಲ್ ಆಗಿರೋ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಇವಾಗ ಎದ್ದು ನಾವು ಪ್ರಸಾದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಪ್ರಸಾದಕ್ಕೆ ಹೊರಡಬೇಕಾದ್ರೆ ದೇವ್ರ ಪ್ರಸಾದ ಅಂತೂ ಖಂಡಿತ ಮಿಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ. 11:30ಗೆಲ್ಲ ಪ್ರಸಾದ ಶುರುವಾಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಪರವಾಗಿಲ್ಲ, ಒಂದೇ ಸರಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಟಿಫನ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದೇ ಸರಿ ಪ್ರಸಾದಕ್ಕೆ ಹೊರಡ್ತಾ ಇರುವಂಥದ್ದು. ಪ್ರಸಾದಕ್ಕೋಸ್ಕರ ಒಂದು ಸ್ವೀಟ್ ಇತ್ತು, ಮೊಸರನ್ನ ಮತ್ತು ಸಾಂಬಾರು ರೈಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಸ್ವೀಟ್ ನಾನು ಸುಮ್ಮನೆ ಪ್ರಸಾದ ಥರ ಸ್ವಲ್ಪ ತೊಗೊಂಡೆ. ನಾನು ತುಂಬ ಏನು ಸ್ವೀಟ್ ತಿನ್ನೋದಿಲ್ಲ, ಆದ್ದರಿಂದ ಮಾಮೂಲಿ ರಸಮ್ ರೈಸು ಮತ್ತು ಮೊಸರನ್ನ ಮಾತ್ರ ನಾನು ತಿನ್ಕೊಂಡೆಲ್ಲ ಆಯಿತು. ಇವಾಗ ಮತ್ತು ಆಚೆ ಪ್ರಸಾದ ಕೊಡ್ತಾರಲ್ವ, ಅದು ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಇವಾಗೆಲ್ಲ ಅಲ್ಲಿ ಕುತ್ಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲೆಲ್ಲ ಪ್ರಸಾದ ತರಕ್ಕೆ ಹೋಗಿದ್ರು. ಆ ಗ್ಯಾಪಲ್ಲಿ ನಾವು ಚಿಕ್ಕದೊಂದು ಶಾಪಿಂಗ್ ಮಾಡ್ಕೊಂಬಂದು ಅಲ್ಲಿ ಕುತ್ಕೊಂಡಿದ್ದೀವಿ. ಕುತ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ರೇಗಿಸ್ಕೊತಾ ಇದ್ವಿ ಅಷ್ಟೇ. ಹಾಯ್ ಮಾಡು, ತೋರ್ಸಿನ ಬೊಂಬೆನ ಬಂಟು, ಉಲ್ಟಾ ಇಟ್ಕೊಂಡಿದ್ಯಾ? ಚೆನ್ನಾಗೈತಾ ಡ್ಯಾಡಿ? ಸುಮ್ಮನೆ ಇರ್ರಿ ಪಾಪ. ಇಳಿಸಮ್ಮ, ಚೆನ್ನಾಗೈತಾ ಬೊಂಬೆ? ಚೆನ್ನಾಗಿದ್ಯಾ ಬಂಟು? ಚೆನ್ನಾಗಿದೆ. ಯಾವ ಕಲರು? ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ ಕಡೆಗೆ ಹೊರಡ್ತಾ ಇರುವಂಥದ್ದು. ನೋಡ್ತಾ ಇದ್ರಲ್ವ ಎಷ್ಟು ಬಿಸಿಲಿದೆ ಅಂತ. ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಸಹ ಖಂಡಿತ ಆಗಲಿಲ್ಲ, ಅಷ್ಟೊಂದು ಬಿಸಿಲಿದೆ, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಲ್ಲೂ ಇನ್ನು ವೀಡಿಯೋಸ್ ಮಾಡೋದಲ್ಲಿ ಎಲ್ಲಿ ವೀಡಿಯೋ ಮಾಡಬೇಕು ಅಂದರೂ ನೆರಳಲ್ಲೆಲ್ಲ ಜನ ಇದ್ದೇ ಇರ್ತಾರಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಪ್ರಸಾದ ಎಲ್ಲ ತಂದಾಯಿತು. ಸೊ ಫಸ್ಟಿಗೆ ಇದು ಡಾರ್ಕ್ ಕಲರಾಗಿ ಇರ್ತಾಯಿತ್ತು. ಇವಾಗ ಸ್ವಲ್ಪ ಲೈಟ್ ಕಲರಲ್ಲಿ ಮಾಡಿದ್ದಾರೆ ಪ್ರಸಾದನ. ಎಲ್ಲ ಸ್ವಲ್ಪ ಕುತ್ಕೊಂಡೆಲ್ಲ ಒಂದು ಸ್ವಲ್ಪ ಪ್ರಸಾದನ ತೊಗೊಂಡ್ವಿ. ಯಾವಾಗಲೂ ಅಷ್ಟೇ ಪ್ರಸಾದ ತೊಗೊಂಡಾಗ ದೇವಸ್ಥಾನದಲ್ಲಿ ತಿನ್ನುವಂಥದ್ದು ವಾಡಿಕೆ. ನಾವು ಬೇಡ ಅಂದರೂ ಸಹ ನಮ್ಮ ಮನೆಯವ್ರು ಬಿಡೋದಿಲ್ಲ. ಫಸ್ಟು ದೇವಸ್ಥಾನದಲ್ಲಿ ಸ್ವಲ್ಪ ತಿಂದುಬಿಟ್ರೆ ಮತ್ತೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಸ್ವಲ್ಪ ಹಂಚ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಪ್ರಸಾದ ತೊಗೊಂಡು ಮತ್ತೆ ಅಲ್ಲಿಂದ ಹೊರಡುವಂಥದ್ದು. ಅದು ಅಲ್ಲದೆ ಇಲ್ಲಿ ಅಕ್ಷತೆ ಸಹ, ಅಂದರೆ ಮೇಯ್ನಾಗಿ ರಾಯರ ಅಕ್ಷತೆ ತುಂಬಾ ಮುಖ್ಯ ಅಲ್ವಾ. ಅಕ್ಷತೆ ಸಹ ಸಿಕ್ತು. ನಾನೆಲ್ಲ ಕಲೆಕ್ಟ್ ಮಾಡಿ ತಂದು ದೇವ್ರ ಮನೇಲಿ ಇಟ್ಕೋತೀನಿ. ಎಲ್ಲಾದರೂ ಹೋಗಬೇಕು, ಏನಾದರೂ ಮೇಯ್ನ್ ಕೆಲಸ ಇತ್ತು ಅಂದಾಗ ಒಂದೆರಡು ಅಕ್ಷತೆನ ತಲೆ ಮೇಲೆ ಹಾಕ್ಕೊಂಡು, ಅಪ್ಪ ದೇವರ ಆಶೀರ್ವಾದ ನನಗೆ ಕೊಡು ಅಂತ ಅಂದ್ಕೊಂಡು ಹೋಗುವಂಥದ್ದು ನನಗೆ ರೂಢಿ ಇದೆ. ನಾನು ಯಾವಾಗ ಒಂದು ಚಿಕ್ಕ ಬೋದಲ್ಲಿ ಎಕ್ಸ್ಟ್ರಾ ಅಕ್ಷತೆ ಇಟ್ಕೊಂಡಿರ್ತೀನಿ. ನಾನು ಮನೇಲಿ ಉಪಯೋಗಿಸೋದಲ್ದಿರ ಈ ರೀತಿಯಾಗಿ ದೇವಸ್ಥಾನದಲ್ಲಿ ಕೊಟ್ಟಿರುವಂಥ ಅಕ್ಷತೆನೆಲ್ಲ ನನ್ನ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು. ಅದೆಲ್ಲ ಹೋಗಬೇಕು ಬರಬೇಕು ಅಂದರೆ ಅದನ್ನು ಹಾಕ್ಕೊಂಡು ತಲೆ ಮೇಲೆ ಸ್ವಲ್ಪ ದೇವರ ಆಶೀರ್ವಾದ ತೊಗೊಂಡು ಹೊರಡುವಂಥದ್ದು ನನಗೆ ರೂಢಿ ಇರುವಂಥದ್ದು. ಅದಾದಮೇಲೆ ಇಲ್ಲಿ ನಾವು ರೂಮ್ಗೆ ಬಂದಾಯಿತು. ರೂಮ್ಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಫಸ್ಟ್ ನನಗೆ ಸ್ಯಾರಿ ಎಲ್ಲ ಆಗ್ತಾನೇ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಸ್ಯಾರಿ ಹಾಕೋದು ಸ್ವಲ್ಪ ಕಷ್ಟ. ಈ ಬಿಸಿಯಲ್ಲಿ ಇದ್ದಿದ್ದು ನನಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ. ತುಂಬ ಸೆಕೆ, ನನ್ನ ಕೇಳಿ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಅದಕ್ಕೆ ನಾನು ತೆಗೆದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಇವಾಗ ಸ್ವಲ್ಪ ಆರಾಮಾಗಿದೆ. ಯಾಕಂದರೆ ಇವತ್ತಿನ ತಿರ್ಗೋದೆಲ್ಲ ಇತ್ತು, ಫುಲ್ ಮಂತ್ರಾಲಯದಲ್ಲಿನ ತಿರುಗುವಂಥದ್ದು ತುಂಬಾ ಇತ್ತು, ಸುತ್ತಾಡುವಂಥದ್ದು ಇತ್ತು. ಸೀರೆ ಹಾಕ್ಕೊಂಡು ಯಾಕೋ ನನಗೆ ಕಂಫರ್ಟೇಬಲ್ ಅಂತ ಅನಿಸಿಲ್ಲ. ಅದಕ್ಕೋಸ್ಕರ ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡ್ಕೊಂಡು ಮತ್ತೆ ಇಲ್ಲಿಂದ ನಾವು ಮತ್ತೆ ಹೊರಡುವಂಥದ್ದು. ಒಂದೇ ಸರಿ ರೂಮೆಲ್ಲ ವೆಕೇಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ರೂಮ್ಗೆ ಬಂದರೆ ತಣ್ಣಗಿರುತ್ತಲ್ವ, ಸ್ವಲ್ಪ ಆರಾಮಾಗಿರುತ್ತೆ ಅಂತ ಅನಿಸುತ್ತೆ. ಬಿಸಿಲಿಂದ ತಣ್ಣಗೆ ಬಂದರೆ ರೂಮೊಳಗೆ ಬಂದ ತಕ್ಷಣವೇ. ಅದಾದಮೇಲೆ ಮತ್ತೆ ಅಲ್ಲಿಂದ ನಾವು ಹೊರಟುವಂಥದ್ದು ಹನುಮಾನ್ ದೇವಸ್ಥಾನ, ಅಂದರೆ ಪಂಚಮುಖಿಗೆ ಹೋಗುವಂಥ ದಾರಿಯಲ್ಲಿರುವಂಥ ಏಕಶಿಲಾ ಹನುಮ ಇರ್ತಾರಲ್ವ, ಅಲ್ಲಿ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹನುಮಾನ್ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡಿದ್ರೆ ಎಲ್ಲ ಎರಡು ಥರ ಇದೆ ನೋಡಿ, ಹೇಳ್ಬೇಕು ಅಂದರೆ ನೇಚರು. ಒಂದು ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಫುಲ್ ಬೆಳೆ ಎಲ್ಲ ಬೆಳೆದಿರೋ ರೀತಿಯಲ್ಲಿ ಕಾಣಿಸುತ್ತೆ, ತುಂಬ ಹಸಿರಾಗಿ ಕಾಣಿಸುತ್ತೆ. ಈ ಆಂಧ್ರ ಬಾರ್ಡ್ರಲ್ಲಿ ಬಂದಾಗ ಖಂಡಿತವಾಗ್ಲೂ ಬರಡಾಗೆ ಕಾಣಿಸ್ತಾ ಇದೆ. ಏನೋ ಅಂತ ಗೊತ್ತಿಲ್ಲ, ಬಟ್ ಪಕ್ಕದಲ್ಲೇ ಇರುತ್ತೆ ಎರಡೂ. ಕರ್ನಾಟಕನಲ್ಲೇ ಇರುತ್ತೆ, ಆಂಧ್ರನಲ್ಲೇ ಇರುತ್ತೆ. ಬಟ್ ಆದರೆ ಆಂಧ್ರದಲ್ಲಿ ಬರಡಾಗಿ ಕಾಣಿಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ. ಈ ರೀತಿ ಆಚೆ ಸೈಡ್ ಹೋದಾಗ ಹಳ್ಳಿ ಕಡೆ ಎಲ್ಲ ವಾತಾವರಣ ತುಂಬ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಹೋಗೋಕ್ಕಾಗೋದಿಲ್ಲ, ಯಾವಾಗಲೂ ನಮ್ಮ ಸಿಟಿ ಜೀವನ ಇದ್ದು ಸಾಕಾಗಿರುತ್ತೆ. ಬಟ್ ಈ ರೀತಿಯಾಗಿ ಆಚೆ ಹೋದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗೆ ಹಸಿರಾಗಿ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ಬಂದುಬಿಟ್ಟು ತುಂಗಾ ನದಿ ಹೋಗುವಂಥ ಡ್ಯಾಮು. ಈ ಡ್ಯಾಮ್ ಮೇಲೇ ಹೊರಡುವಂಥದ್ದು. ಅಲ್ಲೂ ಅಷ್ಟೇ ನೀರೇನು ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ನೀರಿತ್ತು, ಅಷ್ಟೊಂದು ನೀರೆಲ್ಲ. ಈ ಬಿಸಿಲಲ್ಲಿ ಎಲ್ಲಿ ಸಿಗುತ್ತೆ ನೀರು? ಮಳೆಗಾಲದಲ್ಲೇ ನೀರು ಸಿಗೋದು ಕಷ್ಟ. ಬಟ್ ಇವಾಗ ಬಿಸಿಲಲ್ಲಿ ಇದ್ದಿದ್ದು ಕಡಿಮೆನೇ, ಅಷ್ಟೊಂದಿಲ್ಲ. ಬಟ್ ಎಲ್ಲೋ ಒಂದು ಸ್ವಲ್ಪ ನೀರಿತ್ತು. ಓಕೆ ಚೆನ್ನಾಗಿತ್ತು. ಬಟ್ ಎಲ್ಲೋ ನಾವು ಕಾರೇ ನಿಲ್ಸೋಕ್ಕೆ ಹೋಗಲಿಲ್ಲ. ಕಾರ್ ಅದು ನಿಂತ್ಕೊಳ್ಳೋಕ್ಕೂ ಸಹ ಆಗೋಲ್ಲ, ಅಷ್ಟು ಬಿಸಿ ಇದೆ. ಇನ್ನು ಈ ಬ್ರಿಡ್ಜ್ ಬೇರೆ ಫುಲ್ ಐರನ್ ಬ್ರಿಡ್ಜ್ ಆಗಿರೋದ್ರಿಂದ ಅಲ್ಲಿ ನಿಂತ್ಕೊಂಡ್ರೆ ನಾವು ಇನ್ನೂ ಬೆಂದೋಗ್ಬಿಡ್ತೀವಿ ಗ್ಯಾರಂಟಿ.
ಅದಕ್ಕೋಸ್ಕರ ನಾವೆಲ್ಲೂ ಸ್ಟಾಪ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಹೋಗ್ತಾಗೆ ನೋಡ್ಕೊಂಡು ಹೋದ್ವಿ. ಕೆಳಗಡೆ ತುಂಗಾ ನದಿ ಹರಿಯುವಂಥದ್ದು, ಅಲ್ಲಿ ರಾಯರ ಮಠದ ಹತ್ರ ಹೋಗ್ತದೆ, ಅದೇ ನದಿ ನೀರಿದು. ಇವಾಗ ಹೊರಡ್ತಾ ಇರುವಂಥದ್ದು ನಾವು ಫಸ್ಟ್ ಬಂದು ಪಂಚಮುಖಿ ಹನುಮಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಪಂಚಮುಖಿ ಹನುಮಗೆ ಹೊರಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಯಾಕಂದರೆ ಈ ಬಿಸಿಲಿಗೆ ನಿದ್ದೆ ಬೇರೆ ಕೆಟ್ಟಿದ್ವಲ್ಲ ನೈಟು, ಅದು ಎಲ್ಲ ಸೇರಿ ನಮಗೆ ತುಂಬಾ ಒಂಥರ ಬಾಡಿ ಎಲ್ಲ ತುಂಬ ಸ್ಟ್ರೈನ್ ಆದಾಗ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಡ್ರೆಸ್ಸ ಚೇಂಜ್ ಮಾಡಿಬಿಟ್ಟೆ. ಸ್ವಲ್ಪ ಮನಸ್ಸು ಒಂಥರ ಬಾಡಿ ಚೆನ್ನಾಗಿದ್ದರೆ ಯಾವ ಡ್ರೆಸ್ ಹಾಕಿದ್ರು ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಸ್ವಲ್ಪ ಮನಸ್ಸು ಆರಾಮಾಗಿಲ್ಲ, ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಅಂದರೆ ಖಂಡಿತ ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟೆ. ಇವಾಗ ನೋಡ್ತಾ ಇರಲ್ಲ, ಹಸಿರಾಗಿ ಕಾಣಿಸ್ತಾ ಇದೆ, ಇದೆಲ್ಲ ಕರ್ನಾಟಕ ಬಾರ್ಡ್ರು, ಒಂದು ಕಡೆ ಎಲ್ಲ ಆಂಧ್ರ ಬಾರ್ಡ್, ಇದೆಲ್ಲ ಆಂಧ್ರದಲ್ಲೆಲ್ಲ ಸ್ವಲ್ಪ ಬರಡಾಗಿ ಕಾಣಿಸುತ್ತೆ, ಬಟ್ ಕರ್ನಾಟಕದಲ್ಲಿ ತುಂಬ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ಅದೇ ನಾವು ಅಂದ್ಕೊಂಡು ಹೋಗ್ತಾ ಇದ್ವಿ, ಒಂದೇ ರೋಡಲ್ಲೇ ಸಿಗುವಂಥದ್ದು ಈ ಊರುಗಳೆಲ್ಲನೂ, ಬಟ್ 2 ಥರ ಕಾಣಿಸ್ತಾ ಇದೆ ನಮಗಿಲ್ಲಿ ವಾತಾವರಣ ಅನ್ನೋದೇ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇದ್ವಿ. ಫೈನಲಾಗಿ ಇವಾಗ ಪಂಚಮುಖಿ ಹನುಮಗೆ ಬಂದಾಯಿತು. ಪಂಚಮುಖಿ ಹನುಮದಲ್ಲಿ ಅಷ್ಟೇ ಸ್ವಲ್ಪ ಜನ ಇದ್ದರು, ಏನೋ ಸ್ಪೆಷಲ್ ಅಂತ ಗೊತ್ತಿಲ್ಲ, ಏನೋ ಪೂಜೆಗಳೆಲ್ಲ ಮಾಡ್ತಾಯಿದ್ರು, ತುಂಬ ಜನ ಇದ್ದರು. ಅಲ್ಲೂ ಸಹ ಅಷ್ಟೇ ದರ್ಶನ ಒಂದು 1/2 hour ಏನೋ ಹಿಡಿತು ನಮಗೆ. ರಶ್ ಅಂತ ಏನಿಲ್ಲ, ಬಟ್ ಜನ ಇದ್ದರು ಅಲ್ಲಲ್ಲಿ ತುಂಬಾ ಅಲ್ಲೇನೋ ಗ್ಯಾಂಗೆಲ್ಲ ಏನೋ ಪೂಜೆಗೆಲ್ಲ ಮಾಡ್ತಾಯಿದ್ರು, ಅನ್ನದಾನ ಮಾಡುವಂಥ ಅನ್ನದಾನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲಿ ಒಂದು 1/2 hour ಮೇಲೆ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಪಂಚಮುಖಿ ಹನುಮದಲ್ಲೂ. ಇವಾಗಿನ್ನು ಫಸ್ಟ್ ಎಂಟ್ರೆನ್ಸು, ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಬಟ್ ಬಂಡೆ ಕಲ್ಲು ಆ ಬಿಸಿ ತುಂಬ ತಾಪ ಅಂದರೆ ತುಂಬ ತಾಪ ಇರುತ್ತೆ, ಯಾಕಂದರೆ ಕಲ್ಲು ಬಂಡೆ ಅಲ್ವಾ, ತುಂಬಾ ತಾಪ ಇರುತ್ತೆ. ಇದು ಹನುಮನ ಪಾದ ದರ್ಶನ ಮಾಡಿಕೊಂಡು ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಇದು ನಮ್ಮ ಮಕ್ಕಳು ಮಾಡಿರುವಂಥ ಕೆಲಸ. ಈ ಕೋತಿಗಳನ್ನ ಸಹ ವೀಡಿಯೋ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದ್ದಾವೆ ನೋಡು ಅಂತ. ಅವು ವೀಡಿಯೋಗೆ ಫೋರ್ಸ್ ಕೊಡ್ತಾಯಿತ್ತು ಕೋತಿಗಳು ಸಹ, ಅದಕ್ಕೋಸ್ಕರ ಮಕ್ಕಳು ಇರಲಿ ನಮ್ಮ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿಕೊಂಡ್ರು. ಒಂಥರ ಚೆನ್ನಾಗಿ ಅನಿಸುತ್ತೆ, ಯಾವಾಗಲೂ ನೋಡಿದಾರಂಥದ್ದು ನೋಡಿದಾಗ ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫೈನಲಾಗಿ ದರ್ಶನ ಮುಗಿಸ್ಕೊಂಡು ನಾವು ಕೆಳಗಡೆ ಬರ್ತಾ ಇರೋವಂಥದ್ದು. ಇವಾಗ ದೇವಸ್ಥಾನದ ಹಿಂದೆಗಡೆ ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಸಹ ಇದೆಯಲ್ವ, ಅಲ್ಲಿಗೆ ಹೊರಡಬೇಕು. ಆದರೆ ಈ ಬಿಸಿಲಲ್ಲಿ ಹೊರಡೋ ಅಷ್ಟರಲ್ಲಿ ತುಂಬ ಸುಟ್ಟೋಗ್ಬಿಟ್ವಿ ಅಂತಲೇ ಹೇಳ್ಬೋದು. ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಏನು ಉರಿ ಬಿಸಿಲಿದೆ ಅಂದರೆ ತುಂಬಾ ಉರಿ ಬಿಸಿಲಿದೆ, ತಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಬಿಸಿಲು. ಅದು ಅಲ್ಲದೆ ಈ ಬಂಡೆಕಲ್ಲಿದ್ದಾಗ ಇನ್ನೂ ಸ್ವಲ್ಪ ಬಿಸಿ ಜಾಸ್ತಿನೇ ತಾಕುತ್ತೆ ಅಂತಲೇ ಹೇಳ್ಬೋದು, ಯಾಕಂದರೆ ಬಂಡೆಕಲ್ಲು ಎಷ್ಟು ಬಿಸಿ ಆಗಿರುತ್ತೋ ನಮಗೂ ಅಷ್ಟೇ ಬಿಸಿ ಆಗುತ್ತೆ. ಇಲ್ಲೆಲ್ಲ ನೋಡ್ತಾ ಇದ್ರಲ್ವ, ಏನೋ ಮಾಡ್ತಾರೆ ಮಡಿಕೆಯಲ್ಲೆಲ್ಲನೂ, ಏನೋ ಅವರು ದೇವ್ರಿಗೆ ಇದು ಮಾಡುವಂಥದ್ದಂತೆ. ಕೇಳೋದಕ್ಕೆ ನಾವು ದೇವ್ರಿಗೆ ಮಾಡ್ತಾ ಇರೋದು ಅಂತ ಏನೋ ಹೇಳಿದ್ರು ಅವರು. ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಒಲೆ ಇಟ್ಕೊಂಡು ಮಡಿಕೆಗಳು ಇಟ್ಕೊಂಡು ಎಲ್ಲ ಪ್ರಸಾದನ ರೆಡಿ ಮಾಡ್ಕೋತಾ ಇದ್ರು. ನಾವು ದಾರಿ ಉದ್ದಕ್ಕೆ ಹೋಗ್ಬೇಕಾದ್ರೆ ಅದನ್ನ ವೀಡಿಯೋ ಸಹ ಮಾಡ್ಕೊಂಡು ಹೋದರೆ ತುಂಬ ಜನ ಮಾಡ್ತಾಯಿದ್ರು. ಏನು ಎತ್ತ ಅಂತ ಏನು ಅಷ್ಟೊಂದು ಡೀಟೇಲಾಗಿ ಏನು ಹೇಳಿಲ್ಲ ಅವರು, ಬಟ್ ನಾವೇನೋ ದೇವ್ರಿಗೆ ಮಾಡ್ತಾ ಇರೋದು ಅಂತಿದ್ದಕ್ಕೆ ನಾವು ಸುಮ್ಮನೆ ಹೊರಟೋಗ್ಬಿಟ್ಟು, ನಮಗೂ ಸಹ ಟೈಮ್ ಇಲ್ಲ, ಅದು ಅಲ್ಲದೆ ಆ ಬಿಸಿಯಲ್ಲಿ ನಿಂತ್ಕೊಂಡು ಕೇಳೋ ಪೇಷನ್ಸು ನಮ್ಗೆ ಇರಲಿಲ್ಲ. ಬಟ್ ಆದರೂ ಅಲ್ಲಿನ ಜನ ಮಾತ್ರ ಅದಕ್ಕೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಬಿಸಿಲಲ್ಲೂ ಸಹ ಅವರು ಎಲ್ಲ ಮಾಡ್ತಾಯಿದ್ರು, ನಮಗೆ ಇಲ್ಲಂದ್ರೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಆ ಬಿಸಿಲನ್ನ. ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಅಲ್ಲಿ ಮಡಿಕೆ ಇಟ್ಬಿಟ್ಟು ಮಡಿಕೆಗೆಲ್ಲ ಪೂಜೆ ಮಾಡಿ ಏನೋ ಪ್ರಸಾದನ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನೋಡಿಕೊಂಡು ಎಲ್ಲ ಒಂದು ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಇದಾದಮೇಲೆ ನಾವು ಹೊರಡುವಂಥ ಹಿಂದೆಗಡೆ ಇರುವಂಥ ಲಕ್ಷ್ಮೀ ದೇವಸ್ಥಾನ, ಲಕ್ಷ್ಮೀ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ನೀನು ಜಂಪ್ ಮಾಡ್ಬಿಟ್ಟು ನೋಡೋ ಹೊಡಿತಾ ಇಲ್ವಾ ಆಟವಾದಿ. ಅಲ್ಲ ಕಿತ್ತೋದ್ರೆ ಹಂಗೆ ಓಡ್ ಬಂದ್ಬಿಟ್ಟು. ಹೌದು ಪಾಪ, ನಾವು ತಾನೇ ಫಿಟ್ ಮಾಡಿಕೊಟ್ಟಿದ್ದು ಕಿತ್ತೋಗಿರೋದನ್ನು. ಇಲ್ಲಿ ಸಹ ಲಕ್ಷ್ಮೀ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಇವಾಗ ರಿಟರ್ನ್ ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಇವಾಗ ಒಂದು 4:30 ಆಗಿತ್ತು, ಆದರೂ ಸಹ ಬಿಸಿಲು ಮಾತ್ರ ಕಡಿಮೆ ಆಗಿರಲಿಲ್ಲ. ಯಾಕಂದರೆ ಸಾಯಂಕಾಲ ಆಗೋವರೆಗೂ ಬಿಸಿಲು ಕಡಿಮೆ ಆಗೋಲ್ಲ. ಬಿಸಿಲು ಕಡಿಮೆ ಆದರೂ ಬಿಸಿ ಕಡಿಮೆ ಆಗೋದಿಲ್ಲ. ಯಾಕೆ ಆಂಧ್ರನೇ ಸ್ವಲ್ಪ ಬಿಸಿ ಜಾಸ್ತಿ ಇರುವಂಥ ಪ್ರದೇಶ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಬೇಗ ಹೋಗಿ ಬಂದುಬಿಟ್ವಿ. ಮತ್ತು ಹಾಲಿಡೇಸ್ ಎಲ್ಲ ಬಂದುಬಿಟ್ರೆ ಜನ ಜಾಸ್ತಿ ಆಗಿಬಿಟ್ರೆ ಅವಾಗ ಇದ್ದಿದ್ದು ನಾವು ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕ್ಕಾಗೋದು, ಎಲ್ಲೋದ್ರೂ ರಶ್ ಜಾಸ್ತಿ ಇರುತ್ತೆ, ಬೇಗ ದರ್ಶನ ಮುಗಿಯೋದಿಲ್ಲ. ಇವಾಗಲೇ ನಮಗೆ ಇಷ್ಟು ಟೈಮ್ ತೊಗೋತು, ಇನ್ನೇನಾದರೂ ಫುಲ್ ಹಾಲಿಡೇಸ್ ಬಂದುಬಿಡ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗಾದರೂ ಸ್ವಲ್ಪ ಎಕ್ಸಾಮ್ಸ್ ಇದೆ, ಸ್ವಲ್ಪ ಹಾಲಿಡೇಸ್ ಇದೆ, ಸ್ವಲ್ಪ ಹಂಗಿರೋದ್ರಿಂದ ನಮಗೆ ಹೋಗಿ ಬರೋದಕ್ಕೆ ಈಸಿ ಅಂದ್ಬಿಟ್ಟು ನಾವು ಹೋಗಿ ಬರೋಣ ಅಂತ ಹೊರಡ್ಬಿಟ್ವಿ. ಇದಾದಮೇಲೆ ಮತ್ತೆ ಪಂಚಮುಖಿ ಹನುಮ ದೇವಸ್ಥಾನ ಪಕ್ಕದಲ್ಲಿರುವಂಥದ್ದು. ಇಲ್ಲಿ ಬಂದು ಪಾದುಕೆಗಳಿದೆ, ಅಂದರೆ ಹನುಮನ ಪಾದುಕೆ ಮತ್ತು ರಾಮನ ಪಾದುಕೆ ಇದೆ ಅಂತ ಬರೆದಿದ್ರು. ಅಲ್ಲೂ ಸಹ ಹೋಗಿ ಸ್ವಲ್ಪ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದಿದ್ದು. ಇಲ್ಲೆಲ್ಲ ಊಟ ಎಲ್ಲ ಮಾಡ್ತಾಯಿದ್ರು, ಅದೇ ಅವಾಗೆ ತೋರಿಸಿದ್ನಲ್ಲ ಮಡಿಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಅಂತ. ಅವರೆಲ್ಲ ಅನ್ನದಾನ ಅದು ಇದು ಮಾಡ್ಕೋತಾಯಿದ್ರು. ತುಂಬಾ ಜನ ಇದ್ದರು, ಎಲ್ಲ ಊಟಗಳೆಲ್ಲ ಮಾಡ್ಕೋತಾರೆ. ಅದಕ್ಕಾಗಿ ನಾನು ವೀಡಿಯೋಸ್ ಏನು ತುಂಬ ಅಲ್ಲಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆ ಸುತ್ತ ಯಾಕಂದರೆ ಶೀಟ್ ಹಾಕಿದ್ರಲ್ಲ, ಅಲ್ಲಿ ಕೆಳಗಡೆಲ್ಲ ಕೂತ್ಕೊಂಡು ತಿನ್ನೋದು ರೆಸ್ಟ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ವೀಡಿಯೋನ ಅಷ್ಟೊಂದಾಗಿ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬಂದುಬಿಟ್ಟೆ. ಇವಾಗ ನಾವು ಕಾರ್ ಕಡೆ ಹೊರಡ್ತಾ ಇರುವಂಥದ್ದು. ನೋಡ್ಬೋದು ಇಲ್ಲಿನ ತೊಗೊಂಡು ಹೋಗ್ತಾ ಇದ್ದಾರೆ ಮಡಿಕೆಯಲ್ಲಿ ಮಾಡಿರುವಂಥ ಪ್ರಸಾದನ. ಏನು ಮಾಡ್ತಾರೆ ಏನು ಅಂತ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಬಟ್ ಚೆನ್ನಾಗಿತ್ತು.
ಒಂಥರ ಎಲ್ಲ ಜನ ಸೇರಿ ಮಾಡ್ತಾರೆ ಅಂತೆಲ್ಲ ತುಂಬ ಜನ ಸೇರಿ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೋಡೋದಕ್ಕೆಲ್ಲ ಜನ ಸೇರಿರೋ ಅಂಥದ್ದು. ಅದಾದಮೇಲೆ ನಾವು ಬಂದು ಬಿಚ್ಚಾಲೆ ಗ್ರಾಮಕ್ಕೆ, ಅದೇ ಅಪ್ಪಣಾಚಾರ್ಯರ ಮನೆ ಇರುತ್ತಲ್ವ ಇಲ್ಲಿ ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಯಾವಾಗ ಮಂತ್ರಾಲಯಕ್ಕೆ ಹೋದ್ರು ಲೇಟ್ ಆಗುತ್ತೆ ಅಂತ ರಿಟರ್ನ್ ಬಂದುಬಿಡ್ತಾ ಇದ್ವಿ. ಈ ಸರಿ ಹೋದೆ, ನನಗೆ ಈ ಸರಿ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇದು ಬಂದು ರಾಯರು ವಿಶ್ರಾಂತಿ ಮಾಡ್ತಾಯಿದ್ದಂಥ ಸ್ಥಳ ಅಂತ ಹೇಳ್ತಾರಲ್ವ, ಅದೇ ಸ್ಥಳ. ಅಂದರೆ ಅಪ್ಪಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿ ಮಾಡ್ತಾಯಿದ್ರು ರಾಯರು ಅಂತ ಹೇಳ್ತಾರೆ, ಆ ಸ್ಥಳ. ನನಗೆ ತುಂಬ ವರ್ಷದಿಂದ ಹೋಗ್ಬೇಕು ಅಂತ ಆಸೆ ಇತ್ತು. ಯಾವಾಗಲೂ ಲೇಟಾಗಿ ಹೋಗ್ತಾಯಿತ್ತು, ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ರಿಟರ್ನ್ ಬಂದುಬಿಡ್ತಾ ಇದ್ವಿ. ಈ ಸರಿ ಹೋಗಲೇಬೇಕು ಅಂತ ನಿಜವಾಗ್ಲೂ ತುಂಬ ಹಠ ಹಿಡಿದೆ ಅಂತಲೇ ಹೇಳ್ಬೋದು. ನಾನು ಫಸ್ಟೇ ಪ್ಲ್ಯಾನ್ ಮಾಡಿ ಹೇಳ್ಬಿಟ್ಟಿದ್ದೆ, ಒಂದು ದಿನ ಪೂರ್ತಿ ನನಗೆ ಮಂತ್ರಾಲಯದಲ್ಲೇ ಬೇಕಾಗುತ್ತೆ, ನಾನು ಪೂರ್ತಿಯಾಗಿ ನೋಡಬೇಕು ಅಂತ. ಆವಾಗ ಕೊನೆಗೆ ಇವಾಗ ಫೈನಲಾಗಿ ಇಷ್ಟು ವರ್ಷಕ್ಕೆ ಈ ಸರಿ ನನಗಿದು ಆಗಿ ಬಂತು ಅಂತಲೇ ಹೇಳ್ಬೋದು. ಇದಾದಮೇಲೆ ಮತ್ತೆ ನದಿ ಇದೆಯಲ್ವ, ಅಪ್ಪಣಾಚಾರ್ಯ ಮನೆ ಮುಗಿಸ್ಕೊಂಡು ಮುಂದಕ್ಕೆ ಬಂದರೆ ಸ್ವಲ್ಪ ಮುಂದೆ ನದಿ ಇದೆ. ಆ ನದಿ ಹತ್ರನೇ ಮತ್ತು ಇಲ್ಲೂ ಸಹ ರಾಯರು ಅಂದರೆ ಕೂತ್ಕೊಂಡು ಜಪ ಮಾಡಿರೋ ಧ್ಯಾನ ಮಾಡಿದ್ರೆ 13 ವರ್ಷ ಅಂತ ಏನೋ ಹೇಳ್ತಾರೆ. ಅಲ್ಲೂ ಸಹ ಒಂದು ಬೃಂದಾವನ ಇದೆ, ಅಲ್ಲೂ ಸಹ ಎಲ್ಲ ದರ್ಶನ ಮಾಡ್ಕೊಬೇಕು. ಫಸ್ಟಿಗೆ ಇಲ್ಲಿ ನದಿ ಹತ್ರ ಬಂದ್ವಿ, ಕೈ ಕಾಲು ತೊಳ್ಕೊಂಡು ಹೋಗೋಣ ಅಂದ್ಬಿಟ್ಟು. ಈ ಬಿಸಿಲಲ್ಲಿ ನದಿ ಹತ್ರ ಬಂದು ನೀರಲ್ಲಿ ಇಳಿದ್ಬಿಟ್ರೆ ಖಂಡಿತವಾಗ್ಲೂ ಮೇಲೆ ಬರೋಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ನೀರಲ್ಲಿ ಆಡೋಕ್ಕೂ ಒಂಥರ ಮನಸ್ಸು ಆಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟೇ ಅಲ್ವಾ, ಈ ಬಿಸಿಲಲ್ಲಾಗಲಿ ಮಾಮೂಲಿಯಾಗಲಿ ನೀರಂತ ನೋಡಿಬಿಟ್ರೆ ಒಂಥರ ಖುಷಿ ಆಗುತ್ತೆ. ನಮ್ಮ ಸುಚಿತೂ ಅಷ್ಟೇ ಬರಲ್ಲ ಅಂತ ಹೇಳ್ತಾನೆ ಫಸ್ಟಿಗೆ. ಬಟ್ ಇವತ್ತು ಮಾತ್ರ ಧೈರ್ಯವಾಗಿ ಬಂದುಬಿಟ್ಟ. ಫಸ್ಟಾದ್ರೆ ಬರ್ತಾಯಿಲ್ಲ, ಅವ್ನು ಭಯ ಬೀಳ್ತಾ ಇದ್ದ, ನದಿ ಸಮುದ್ರ ಅಂತೆಲ್ಲ ಭಯ ಬೀಳ್ತಾನೆ ಸ್ವಲ್ಪ. ಬಟ್ ಈ ಸರಿ ಗೊತ್ತಿಲ್ಲ ಏನು ಖುಷಿಯಾಗಿ ಬಂದ ಅಂದರೆ ತುಂಬಾ ಖುಷಿಯಾಗಿ ಬಂದ. ಜೊತೆಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಅಲ್ಲಿ ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸ್ಕೊಂಡು ಅವನ್ನ ರೇಗಿಸ್ಕೊಂಡು ಮತ್ತೆ ಕಳಿಸ್ಬಿಟ್ವಿ. ಸಾಕು ನಡ್ರಿ ಹೋಗೋಣ, ಮತ್ತು ಟೈಮ್ ಆಗೋಗ್ತಾ ಇದೆ. ಯಾಕಂದರೆ ಮತ್ತೆ ನಾವು ಕದ್ರಿಗೆ ಹೋಗಿ ಸೇರ್ಕೋಬೇಕು, ತುಂಬ ಲೇಟ್ ಆಗಿಬಿಡುತ್ತೆ. ಅಲ್ಲಿಂದ ಒಂದು 6 hours 5 hours ಏನೋ ಜರ್ನಿ, ತುಂಬಾ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಹೋಗಲೇಬೇಕಂದಾಗ ಖಂಡಿತವಾಗ್ಲೂ ಏನೇ ಆಗಲಿ ಹೋಗಿ ಬರಬೇಕು ಅಂತ ಅನ್ಕೊಂಡು ಒಂದು ಮನಸ್ಸು ಮಾಡಿದ್ರೆ ಖಂಡಿತ ಹೋಗಿ ಬರ್ತೀವಿ. ನದಿ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆ ನದಿ ದಂಡೆ ಮೇಲೆ ಇರುವಂತಹ ಶಿವಲಿಂಗ ಇರ್ಬೋದು, ಅಲ್ಲೇ ಇರುವಂತಹ ರಾಯರ ಬೃಂದಾವನ, ಮತ್ತು ಅಲ್ಲಿರುವಂಥ ಸ್ವಲ್ಪ ಚಿಕ್ಕ ಪುಟ್ಟ ದೇವಸ್ಥಾನಗಳು, ಅಂದರೆ ಅಲ್ಲೆಲ್ಲ ಇರುವಂಥ ಅಶ್ವತ್ಥ ಕಟ್ಟೆ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲ ಟೈಮ್ ಪಾಸ್ ಮಾಡಿದ್ವಿ. ತುಂಬ ಪ್ರಶಾಂತವಾಗಿತ್ತು. ಅಲ್ಲಿಂದಂತೂ ಬರೋಕ್ಕೆ ಮನಸ್ಸೇ ಒಪ್ಪಿಲ್ಲ, ಅಷ್ಟೊಂದು ಪ್ರಶಾಂತವಾಗಿತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ಆ ನದಿ ದಂಡೆಗೂ ಅಲ್ಲಿರುವಂಥ ವಾತಾವರಣಕ್ಕೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸು ಒಪ್ತಾಯಿಲ್ಲ. ಅಲ್ಲೆಲ್ಲ ಸುತ್ತುಗಳಿಕ್ತಾ ಇದ್ದೀನಿ, ಬಟ್ ಅಲ್ಲಿಂದ ಆಚೆ ಬರೋಕ್ಕಂತೂ ನನಗೆ ಆಗಲಿಲ್ಲ. ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು 5:30 6 ಆಗೋಗಿತ್ತು ನಾವು ಅಲ್ಲಿ ಬಿಡೋ ಅಷ್ಟರಲ್ಲೇ, ಅಷ್ಟು ಲೇಟಾಗಿ ಹೋಗಿತ್ತು. ನಾವು ಹೋಗಿದ್ದು 4:30ಗೆ. ಬಟ್ ಆದರೂ ಬೇಗ ಬರೋಣ ಅಂತಂದರೆ ಅಲ್ಲಿ ಬರೋಕ್ಕೆ ಆಗಲಿಲ್ಲ. ಏನೋ ಗೊತ್ತಿಲ್ಲ, ಒಂಥರ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಒಪ್ಪಿಲ್ಲ ಅಂತಲೇ ಹೇಳ್ಬೋದು. ಫೈನಲಾಗಿ ಇವಾಗ ಇಲ್ಲೆಲ್ಲ ನೋಡಿಕೊಂಡು ಇವಾಗ ಬಿಚ್ಚಾಲೆ ಅಮ್ಮನವರ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಇಲ್ಲೂ ಅಷ್ಟೇ ಅಮ್ಮನವ್ರ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ, ಕುತ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಆ ಸುತ್ತ ವಾತಾವರಣನೂ ಅಷ್ಟೇ ಅಂಥ ಒಳ್ಳೆ ವಾತಾವರಣದಲ್ಲಿರುವಂಥ ದೇವಸ್ಥಾನ ಖಂಡಿತವಾಗ್ಲೂ ತುಂಬ ಪ್ರಶಾಂತ, ನೆಮ್ಮದಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲಾದ್ರೂ ಹೋಗಿ ಅಲ್ಲಿರಬೇಕು ಅಂತ ಅನಿಸುತ್ತೆ ನಂಗೆ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೆ ಅಮ್ಮಗೆ, ತುಂಬ ಪ್ರಶಾಂತವಾಗಿರುತ್ತಮ್ಮ ಇಲ್ಲಿ ಕುತ್ಕೊಂಡಿರ್ಬೋದು. ಎಷ್ಟೊತ್ತು ಕುತ್ಕೊಂಡ್ರೂ ನಮಗೆ ಬೇಜಾರು ಅನಿಸೋದಿಲ್ಲ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಖುಷಿ ಅಂತ ಅನಿಸುತ್ತೆ. ಸುತ್ತ ಇರುವಂಥ ವಾತಾವರಣನೂ ಅಷ್ಟೇ, ಒಂದು ಕಡೆ ನದಿ, ಒಂದು ಕಡೆ ತೋಟಗಳು, ಹೊಲ ಗದ್ದೆ, ಅದೊಂಥರ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ನೆನೆಸ್ಬೋದು. ಅದು ಅಲ್ಲದೆ ಸೂರ್ಯ ಮುಳುಗುವಂಥ ಟೈಮು ಇದ್ದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಫುಲ್ ಖುಷಿ ಆಯಿತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ತುಂಬ ವರ್ಷದಿಂದ ಇದಂತ ಕನಸು ಇದೊಂದಿತ್ತು, ಬಿಚ್ಚಾಲೆಗೆ ಹೋಗಬೇಕು ಅಂತ, ಅದನ್ನು ಸಹ ನಾನು ನೆರವೇರಿಸ್ಕೊಂಡ್ಬಿಟ್ಟೆ. ಇವಾಗ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು, ದೇವಸ್ಥಾನ ಹತ್ರ ಕುತ್ಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಎದ್ದು ಹೊರಡೋಣ ಅಂತ ಹೇಳಿದ್ನಲ್ಲ. ಕುತ್ಕೊಂಡ್ರೆ ಎದ್ದೇಳೋಕ್ಕೆ ಮನಸ್ಸು ಒಪ್ಪಿಲ್ಲ. ಬಟ್ ಇಲ್ಲೂ ಸಹ ದೇವರು ಅಮ್ಮನವರು ತುಂಬ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಸಾರಿ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಆಸೆ ಇತ್ತು. ಫೈನಲಾಗಿ ಅದು ಇವತ್ತಿಗೆ ನನಗೆ ಆಸೆ ನೆರವೇರಿತು. ಇನ್ನೇನಿದ್ರು ಇಲ್ಲಿಂದ ಹೊರಡುವಂಥದ್ದು. ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಜರ್ನಿ ನಮಗೆ ಮಿಡ್ ನೈಟ್ ಆಗಿಬಿಡುತ್ತೆ. ಮಿಡ್ ನೈಟೇ ನಾವು ಸೇರ್ಕೋತೀವಿ ಕದ್ರಿನ. ಹೇಗಿದ್ರು ಗೊತ್ತಿತ್ತು ನಮಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಶಾಂತಂగా ఉంది. ಹೋಗಿ ಬೇಗ ಮಾಮ ಇಕ್ಕ ಹೋಗೋಣ. ಈ ಕಡೆ ನಾವೆಲ್ಲ ಸುಸ್ತಾಗಿ ಕುತ್ಕೊಂಡ್ರೆ ನಮ್ಮ ಸುಚಿ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿದ್ದ. ಅದಕ್ಕೆ ತಂದು ಎಲ್ಲರಿಗೂ ಕುಂಕುಮ ಇಕ್ಕಿದ್ದ. ಎಷ್ಟು ನೀಟಾಗಿ ಇಕ್ಕಿದ್ದಾನೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಇಕ್ಕಿದ್ದ. ಅವ್ರ ಅಪ್ಪಗೂ ಇಕ್ಕಿದ್ದ. ಬಟ್ ಅವ್ರ ಅಪ್ಪಗೆ ಇಕ್ಬೇಕಾದ್ರೆ ನಾನು ನೋಡಲಿಲ್ಲ, ಅದು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಅವ್ರ ಮಾವನಿಗೆ ಇಕ್ಬೇಕಾದ್ರೆ ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಹಾಲ್ಟಿಗೆ ಕದ್ರಿಗೆ ಬಂದ್ವಿ. ಕದ್ರಿಯಲ್ಲೂ ಅಷ್ಟೇ ಮೊನ್ನೆ ಗುರುವಾರ ತಾನೇ ಎಲ್ಲ ತೇರೆಲ್ಲ ಮುಗ್ದಿತ್ತು. ತುಂಬ ಜನ ಇದ್ದರು. ಗುರುವಾರದಿಂದ ನಮಗೆ ದರ್ಶನ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಇರೋದು ಸಂಡೇ ಮಧ್ಯಾಹ್ನದಿಂದ ಆಚೆ ದರ್ಶನ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ನಾವು ಸಾಟರ್ಡೆ ನೈಟಿಗೆ ಕದ್ರಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಾಟರ್ಡೆ ನೈಟ್ ನಾವು ಕದ್ರಿಗೆ ಬಂದಿರುವಂಥದ್ದು.
ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಒಂದು 10:30 ಆ ರೀತಿ ಆಗಿತ್ತು. ಯಾಕಂದರೆ ಮಧ್ಯಾಹ್ನ 1:30ವರೆಗೂ ಏನು ದರ್ಶನ ಏನೂ ಇರಲಿಲ್ಲ. ಮತ್ತು ಹಿಂದಿನ ದಿನ ಬೇರೆ ನಾವೆಲ್ಲ ನಿದ್ದೆ ಕೆಟ್ಟಿರೋದ್ರಿಂದ ಸ್ವಲ್ಪ ಟಯರ್ಡಾಗೇ ಇದ್ದೀವಿ ಅಂತಲೇ ಹೇಳ್ಬೋದು. ನೋಡ್ಬೋದು ಮುಖ ಎಲ್ಲ ಒಂಥರ ಊದ್ಕೊಂಡಂಗೆ ಆಗಿಬಿಟ್ಟಿದೆ ನನಗೆ. ಜರ್ನಿ ಮಾಡಿ ಜೊತೆಗೆ ನಿದ್ದೆನೂ ಕೆಟ್ಟರೆ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ ಬಾಡಿ ಎಲ್ಲನೂ. ಅದಕ್ಕೋಸ್ಕರ ಇವಾಗ ಫೈನಲ್ ಆಗಿ ನಾವು ದೇವಸ್ಥಾನದ ಪಕ್ಕದಲ್ಲೇ ರೂಮ್ ಮಾಡಿರುವಂಥದ್ದು. ಅಂದರೆ ನಮಗೆ ಅಲ್ಲಿ ಆವಾಗಿಂದ ನಾವು ಫಸ್ಟಿಂದ ಹೋಗೋದ್ರಿಂದ ಅಲ್ಲಿ ಪರಿಚಯದವ್ರು ಇದ್ದಾರೆ, ಅವರೇ ನಮಗೆ ರೂಮ್ ಎಲ್ಲ ಮಾಡಿಕೊಡ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲೇ ರೂಮ್ ಮಾಡಿಕೊಟ್ಟಿದ್ರು. ಅಲ್ಲೇ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆಲ್ಲ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಇದೇ ತೇರನ್ನ ಎಳೆದಿದ್ರು ಗುರುವಾರದ ದಿನ. ಅಲ್ಲಿ ಇಕ್ಕಿದ್ರು. ಇನ್ನು ಪೂಜೆ ಮಾಡುವಂಥವ್ರು ಇನ್ನೂ ಪೂಜೆ ಮಾಡೋಕ್ಕೆ ಅವಕಾಶ ಇತ್ತು. ಏಕೆಂದರೆ ಇನ್ನು ಅದು ಮುಗಿಯೋದು ಬಂದು ಸಂಡೇವರೆಗೂ ಇತ್ತು. ತೇರುಗಳೇನೋ ಬೇರೆ ಬೇರೆ ಏನೋ ಪೂಜೆ ಎಲ್ಲ ಇತ್ತು ಅಂತಲೇ ಹೇಳ್ತಾಯಿದ್ರು. ಸಂಡೇ ಮಧ್ಯಾಹ್ನದ ಆಚೆಗೆ ಎಲ್ಲ ಪೂಜೆಗಳು ಮುಗಿಯುತ್ತೆ. ಮತ್ತು ಮಂಡೆಯಿಂದ ಫ್ರೀ ಆಗಿರುತ್ತೆ, ಅಭಿಷೇಕ ಅದೆಲ್ಲ ಇರುತ್ತೆ ಅಂತ ಹೇಳಿದ್ರು. ಬಟ್ ಈ ವರ್ಷ ನಾವು ಅಭಿಷೇಕನೂ ಮಾಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಮತ್ತೆ ಬರಬೇಕು ಅಭಿಷೇಕ ಮಾಡಿಸೋದಕ್ಕೆ. ಇವಾಗ ಸದ್ಯಕ್ಕೆ ದರ್ಶನ ಮಾಡ್ಕೊಂಡು ಬರೋಣ. ತುಂಬ ದಿನ ಆಗಿತ್ತು. ಮನೆ ದೇವರಿಗೆ ಒಂದು 6 ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ಹೋಗಲಿಲ್ಲ ಅಂದರೆ ಖಂಡಿತ ಮನಸ್ಸು ಒಂಥರ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ದರ್ಶನ ಮುಗಿಸ್ಕೊಂಬರೋಣ, ಮತ್ತೆ ಬೇಕಾದ್ರೆ ಯಾವಾಗಾದ್ರು ಅಭಿಷೇಕಕ್ಕೆ ಬರೋಣ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಬಂದು ಫಸ್ಟಿಗೆ ಇಲ್ಲಿ ತೇರನ್ನ ನೋಡ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ಹೋಗಿ ತೇರು ನೋಡಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಎಷ್ಟು ದೊಡ್ಡದಾಗಿದೆ ತೇರು, ತುಂಬಾ ದೊಡ್ಡದಾದಂಥ ತೇರು. ಅದನ್ನು ಎಳೆಯೋವಂಥ ಹಗ್ಗನೇ ಎಷ್ಟು ದಪ್ಪ ಇದೆ ಅಂದರೆ 2 ಕೈಗಲ್ವ ಸಾಕಾಗೋದಿಲ್ಲ, ಅಷ್ಟು ದೊಡ್ಡದಾಗಿದೆ ಅದು ಹಗ್ಗ ಸಹನೂ. ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿಕೊಂಡು ಆ ತೇರನ್ನ ದರ್ಶನ ಮಾಡ್ಕೊಂಡು ಇವಾಗ ದೇವಸ್ಥಾನದ ಕಡೆ ಹೊರಡ್ತಾ ಇರುವಂಥದ್ದು. ದೇವಸ್ಥಾನಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ಆಗ್ಬೋದು, ಹೂವು ಆಗ್ಬೋದು, ಡೆಕೋರೇಷನ್ಸ್ ತುಂಬ ಚೆನ್ನಾಗಿ ಮಾಡಿದರು. ನಾವು ನೈಟ್ ಬಂದ್ವಿ, ಬಟ್ ನೈಟ್ ಬರೋಷ್ಟು ಲೇಟ್ ಆಗಿದ್ರೆ ನಮ್ಗೆ ಅಲ್ಲಿ ಹೋಗಿ ಮಾಡ್ಕೊಳ್ಳೋ ಅಷ್ಟು ಇದಿರಲಿಲ್ಲ. ಅದಕ್ಕೋಸ್ಕರ ನಾವೇನು ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಂಥ ಟೈಮಲ್ಲಿ ಹೋದಾಗ ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡ್ರೆ, ಬಟ್ ದೇವಸ್ಥಾನದಲ್ಲಿ ಡೆಕೋರೇಷನ್ ಆಗ್ಬೋದು, ದೇವಸ್ಥಾನದ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫೈನಲ್ಲ ಇವಾಗ ದೇವಸ್ಥಾನದ ಹತ್ರ ದೇವಸ್ಥಾನದ ಗರ್ಭಗುಡಿ ಗೋಪುರ ಅಂದರೆ ರಾಜಗೋಪುರದ ಮುಂದೆ ಇರುವಂಥದ್ದು. ರಾಜಗೋಪುರದಿಂದ ಒಳಗಡೆ ಡೆಕೋರೇಷನು, ಆಚೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹೂವು ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನಾನಿದು ಫಸ್ಟ್ ಟೈಮ್ ಬಂದಿರುವಂಥದ್ದು, ಅಂದರೆ ತೇರಾದಮೇಲೆ ಇದು ಫಸ್ಟ್ ಟೈಮ್ ನಾನು ಇವಾಗ ದರ್ಶನಕ್ಕೆ ಬಂದಿರುವಂಥದ್ದು. ಯಾವಾಗಲೂ ನಾನು ತೇರ ಟೈಮಲ್ಲಿ ಯಾವಾಗಲೂ ಬಂದಿದ್ದೇ ಇಲ್ಲ. ಯಾವಾಗಲೂ ಒಂದು ಜೂನಲ್ಲೋ ಇಲ್ಲ ಆಗಸ್ಟ್ ಸೆಪ್ಟೆಂಬರ್ ಆ ರೀತಿಯಾಗಿ ಬಂದುಬಿಟ್ಟು ಹೊರಟೋಗ್ಬಿಡ್ತೀನಿ. ಈ ಟೈಮಲ್ಲಿ ಯಾವತ್ತೂ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ. ಜನನೂ ಅಷ್ಟೇ ಜನ ಇದ್ದರು. ಯಾಕಂದರೆ ಇಷ್ಟು ದಿನ ಅಷ್ಟೊಂದು ದರ್ಶನ ಎಲ್ಲ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಇವತ್ತು 1:30 ಮೇಲೆ ದರ್ಶನ ಅಂತ ಹೇಳಿದ್ರಿಂದ ಜನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಒಂದು 1.5 ಅವರ್ ಮೇಲೆ, ಅಂದರೆ 1.5 ಅವರ್ ನಮಗೆ ಸ್ಪೆಷಲ್ ದರ್ಶನಕ್ಕೆ ಹೋಗಿ VIP ಇದರಲ್ಲೋದ್ರೆ 1.5 ಅವರ್ ಜರ್ನಿ ಇದು ದರ್ಶನಕ್ಕಾಯಿತು. ಬಟ್ ಬೇರೆಯವರೆಲ್ಲ ನಿಂತಿರೋರನ್ನೆಲ್ಲ ಕೇಳಿದ್ರೆ ನಾವು ಬೆಳಗ್ಗೆ ನಿಂತ್ಕೊಂಡಿದ್ವಿ, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ನಮಗೆಲ್ಲ ಪರಿಚಯ ಇರೋದ್ರಿಂದ ನಾವು VIP ಟಿಕೆಟಲ್ಲಿ ಹೋಗಿದ್ರಿಂದ ನಮ್ಗೆ ಸ್ವಲ್ಪ ಆರಾಮಾಗಾಯಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನಮಗೂ ಈ ಬಿಸಿಲಲ್ಲಿ ಖಂಡಿತವಾಗ್ಲೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಬರ್ತೈತಾ ಕಣ್ಣಿಗೆ ಬಂದೈತಿದ್ದೆ ನಿಮಗೆ ಬರ್ತಾ ಇಲ್ಲ ಕಣ್ಣಿಗಳಿದ್ದೆ ಹೋಗ್ತಲ್ಲ ಕೂತ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ಬಿಡ್ತಾರೆ ಪಾಪ. ಇವಾಗ ಇಷ್ಟೊತ್ತಿಗೆ ಒಂದು 4 ರೌಂಡ್ ನಿದ್ದೆ ಆಗ್ತಲ್ಲ ರೂಪಾಯಿಗಿಲ್ಲ ಜನ ಇಲ್ಲಿ ಕುತ್ಕೊಂಡು ಸುಮ್ಮನೆ ವೇಸ್ಟ್ ಆಯಿತು ಅಷ್ಟೇ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರುವಷ್ಟರಲ್ಲಿ 4:30 ಆಗಿ ಹೋಗಿತ್ತು. 4:30 ಆದಮೇಲೆ ಮತ್ತೆ ಬಂದು ಆಚೆ ಇರುವಂತಹ ಅಂದರೆ ನಾಗರಕಲ್ಲಿರ್ಬೋದು, ಬೇರೆ ಎಲ್ಲ ಗುಡಿಗಳು, ಚಿಕ್ಕ ಪುಟ್ಟ ಗುಡಿಗಳೆಲ್ಲ ಇರುತ್ತಲ್ವ, ಅದೆಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇಲ್ಲೇ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ಟೈಮ್ ಪಾಸ್ ಮಾಡ್ತೀವಿ. ಯಾಕಂದರೆ ಅಲ್ಲೊಂದು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದೊಂಥರ ನೆಮ್ಮದಿ ಅಂತ ಅನಿಸುತ್ತೆ. ಮತ್ತು ಪ್ರದಕ್ಷಿಣೆ ಹಾಕುವಂಥದ್ದು ನಾನು ರೂಢಿ ಮಾಡಿದ್ದೀನಿ. ಫಸ್ಟಿಂದ ಚೆನ್ನಾಗಿ ಪ್ರದಕ್ಷಿಣೆ ಹಾಕ್ತೀನಿ ದೇವಸ್ಥಾನಕ್ಕೆ ಹೋದಾಗೆಲ್ಲ. ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಊರ ಕಡೆ ಹೊರಡುವಂಥದ್ದು. ಊರ ಕಡೆ ಮತ್ತೆ ಬಂದು ಸರಿ ಮಾಮೂಲಿ ನೈಟ್ ಆಗೋಗುತ್ತೆ. ನಾನು ವಿಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದಲ್ಲ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.